ನಮಃ. ಅವಳ ಘೋರ ತಪಸ್ಸಿನಿಂದಾಗಿ ಉಂಟಾದ ತಾಪ ಬ್ರಹ್ಮಲೋಕವನ್ನೇ ತಾಕಲು ಬ್ರಹ್ಮದೇವರೇ ಮಹಿಷಮುಖಿ ಎದುರು ಪ್ರತ್ಯಕ್ಷಗೊಂಡರು. ಓಂ ಬ್ರಹ್ಮದೇವಾಯ ನಮಃ. ಮಹಿಷಮುಖಿಯೇ, ನಿನ್ನ ಕಠಿಣ ತಪಸ್ಸಿಗೆ ಮೆಚ್ಚಿ ಬಂದಿರುವೆನು. ಕಣ್ತೆರೆ. ನಮಸ್ಕರಿಸುವೆ ಚತುರ್ಮುಖನೇ. ನಿನಗೆ ಬೇಕಾದ ವರವನ್ನು ಕೇಳು. ಬ್ರಹ್ಮದೇವನೇ, ದೇವತೆಗಳಂತೆ ನನಗೂ ಸಾವಿಲ್ಲದ ವರವನ್ನು ನೀಡು. ಹಾಗೊಂದು ವರವನ್ನು ನೀಡಲು ಸಾಧ್ಯವೇ ಇಲ್ಲ. ಮೃತ್ಯುವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಸಾವೆಂಬುದು ಪ್ರಕೃತಿಯ ನಿಯಮ. ಆದರೆ ನಿನಗೊಂದು ಸಲಹೆ ನೀಡುತ್ತೇನೆ. ನೀನು ಹೇಗೆ ಯಾರಿಂದ ಮೃತ್ಯು ಪಡೆಯಬೇಕೆಂದು ಬಯಸುವೆಯೋ ಆ ರೀತಿಯಲ್ಲೇ ಮೃತ್ಯುವನ್ನಾಲಂಘಿಸುವ ವರವನ್ನು ನೀಡುವೆ. ಬ್ರಹ್ಮದೇವ, ನೀರು, ಭೂಮಿ, ಅಗ್ನಿ, ಗಾಳಿ ಮತ್ತು ಯಾವುದೇ ರೀತಿಯ ರೋಗದಿಂದಲೂ ಆಯುಧದಿಂದಲೂ ನನಗೆ ಮರಣ ಏರ್ಪಡಬಾರದು. ಪಂಚಚರದಿಂದಾದ ಶಿವನ ಅಂಶವು ಅಷ್ಟಚರದಿಂದಾದ ವಿಷ್ಣುವಿನ ಅಂಶವು ಸೇರಿದ ಒಂದು ಜೀವದಿಂದಲೇ ನನಗೆ ಮರಣವು ಸಂಭವಿಸಬೇಕು. ಹಾಗೆ ದೈವಾಂಶದಿಂದ ಜನನವಾಗುವ ಆ ಮಾನವ ಜೀವ ಒಬ್ಬ ಬಾಲಕನಾಗಿರಬೇಕು. ನೀನು ಕೇಳಿದ ವರವನ್ನು ನೀಡುವೆನು ಮಹಿಷಮುಖಿ. ಆಯುಷ್ಮಾನ್ ಭವ. ತನ್ನ ವಿಧಿಯನ್ನು ತಾನೇ ನಿರ್ಣಯ ಮಾಡಿಕೊಂಡ ಸಂತೋಷದಲ್ಲಿ ಮಹಿಷಮುಖಿಯು ದೇವತೆಗಳನ್ನು, ಋಷಿಗಳನ್ನು, ಮುನಿವರಿಯರನ್ನು ಚಿತ್ರವಧೆ ಮಾಡತೊಡಗಿದ. ಒಂದು ದಿನ ರಾಜ ರಾಜಶೇಖರ ಅವರ ಮಂತ್ರಿ ಮತ್ತು ಪರಿವಾರದೊಂದಿಗೆ ಬೇಟೆಗೆ ಹೊರಟರು. ಅಂದು ಎಂದೂ ಇಲ್ಲದ ಅತಿಶಯವಾದ ಶಾಂತಿಯಿಂದ ಮನಸ್ಸು ಅಪರಿಮಿತ ಸಂತೋಷವನ್ನು ಅನುಭವಿಸುತ್ತಿರುವುದನ್ನು ಗಮನಿಸಿದರು. ಮಂತ್ರಿಗಳೇ, ಇಂದು ಮುಂಜಾನೆಯಿಂದಲೇ ನಮ್ಮ ಸುತ್ತ ಶುಭ ಶಕುನಗಳೇ ಮಾತ್ರ ಕಾಣಿಸುತ್ತಿವೆ. ನಮ್ಮ ಬದುಕಲ್ಲಿ ಏನೋ ಶುಭ ಕಾರ್ಯ ಸಂಭವಿಸಲಿದೆ ಎಂದು, ಮನದಾಳದ ವೇದನೆಯಿಂದ ಮುಕ್ತಿ ಸಿಗಲಿದೆ ಎಂದು ತೋಚುತ್ತಿದೆ. ಹಾಗೆ ನಡೆದರೆ ನನಗೂ ತುಂಬಾ ಆನಂದ ಮಹಾರಾಜ. ರಾಜನ ನಂಬಿಕಸ್ಥನಾಗಿ ನಟಿಸಿ ರಾಜನ ಸ್ಥಾನವನ್ನು ಪಡೆಯಬೇಕೆಂದು ಮನದಲ್ಲೇ ಕೋಟೆ ಕಟ್ಟುತ್ತಿದ್ದ ಮಂತ್ರಿ, ವಾರಸುದಾರನಿಲ್ಲದ ರಾಜ್ಯ ಇನ್ನು ತನಗೇ ಎಂದು ಊಹೆ ಮಾಡುವ ವೇಳೆಗೆ ಒಂದು ನವಜಾತ ಶಿಶುವಿನ ಅಳುವಿನ ದನಿ ಕೇಳಿ ರಾಜ ಅದುರಿ ಹೋದರು. ಅಲ್ಲಿ ಒಂದು ಗಂಡು ಶಿಶು ಕೊರಳಲ್ಲಿ ಮಣಿಹಾರದೊಂದಿಗೆ ಅಳುತ್ತಿತ್ತು. ಯಾರದಿ ಮಗು? ಈ ಮಗು ಇಲ್ಲಿಗೆ ಹೇಗೆ ಬಂದಿರಬಹುದು? ಹರಿಹರ ಪುತ್ರನಾದ ಆ ಶಿಶುವು ಕೊರಳಲ್ಲಿ ಮಣಿಸರವೊಂದನ್ನು ಧರಿಸಿ ಒಂದು ದೈವಿಕ ಸೇರುವಿಕೆಯ ಮೂಲಕ ಜನ್ಮಿಸಿ ಪಂಪಾ ನದಿಯ ಬಳಿ ಬಿಟ್ಟಿದ್ದರು ಪರಮಶಿವ. ಮೃಗಗಳೇ ಅಧಿಕ ಬಾಳುತ್ತಿರುವ ಅರಣ್ಯ ಪ್ರದೇಶವಿದು. ಇಲ್ಲಿ ಒಂದು ಶಿಶುವಿದೆ ಎಂದರೆ ಏನರ್ಥ? ಆ ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣೆಯಿಂದ ಅನುಗ್ರಹಿಸಿದ್ದಾರೆ. ಹಾಗೇ ಆಗಿರಬೇಕು. ಹಾಗಾಗಿ ನನ್ನ ಮನದಲ್ಲಿ ನನಗರಿಯದೇ ಏನೋ ಒಂದು ಸಂತೋಷವಾಗುತ್ತಿತ್ತು. ದೇವರೇ, ನಿನಗೆ ಶರಣು. ಗುರುಕುಲ ವಾಸ ಮುಗಿದು ಅರಮನೆಗೆ ಹಿಂತಿರುಗಿದ ಮಣಿಕಂಠನನ್ನು ಮಹಾರಾಣಿಯು ಆನಂದಾಶ್ರುಗಳಿಂದ ಬರಮಾಡಿಕೊಂಡಳು. ಮಣಿಕಂಠ, ನನ್ನ ಮಗು ಎಷ್ಟೊಂದು ಬೆಳೆದು ಬಿಟ್ಟ. ಎಷ್ಟು ಸುಂದರವಾಗಿದ್ದಾನೆ. ಅರಿವಿನಲ್ಲೂ ಕೊರತೆಯೇ ಇಲ್ಲ. ನನ್ನ ದೃಷ್ಟಿಯೇ ತಗಲುವಂತಿದೆ. ಹಾಗೆಯೇ ಆಯಿತು. ತಾಯಿ ಮಗನ ವಾತ್ಸಲ್ಯಕ್ಕೆ ವಿಧಿಯ ದೃಷ್ಟಿ ತಗುಲಿತು. ಕಾರಣ, ಕೋಪುರಂ ದೇವಿ ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತ ಮಗ ರಾಜರಾಜ. ದುಷ್ಟ ಉದ್ದೇಶ ಹೊಂದಿದ್ದ ಮಂತ್ರಿ ದೈವಿಕತನ ಹೊಂದಿದ್ದ ಮಣಿಕಂಠನನ್ನು ಕಂಡಾಗಲೆಲ್ಲ ಅರಿಯದ ಸಂಚಲನಕ್ಕೆ ಒಳಗಾಗುತ್ತಿದ್ದ. ತಾನು ಪಡೆಯಲು ಸಾಧ್ಯವಾಗದ ರಾಜಸಿಂಹಾಸನ ಮಣಿಕಂಠನಿಗೂ ದೊರಕಬಾರದೆಂಬ ಕುಬುದ್ಧಿ ಆತನದು. ಹಾಗಾಗಿ ಹಲವಾರು ತಂತ್ರಗಳನ್ನು ಮಾಡಿದ. ಅದರಲ್ಲೊಂದು ತಂತ್ರವೇ, ಇನ್ನು ಈ ರಾಜ್ಯವನ್ನು ಆಳಲು ನಿಮ್ಮ ಗರ್ಭ ಸಂಜಾತನೇ ಅಲ್ಲವೇ ನಿಜವಾದ ವಾರಿಸುದಾರ? ಆತನಲ್ಲದೆ ಬೇರೆ ಯಾರೋ ಹಕ್ಕು ಚಲಾಯಿಸುವುದು ಯಾವ ನ್ಯಾಯ? ಜಾಗೃತೆಯಾಗಿರಿ ಮಹಾರಾಣಿ, ನಾನು ಹೋಗಿ ಬರುವೆನು. 12 ವರ್ಷಗಳು ಬೆಳೆಸಿದ ಮಮತೆ ಎಲ್ಲೋ ಮಾಯವಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಸಲುವಾಗಿ ನಿಂತರು ಮಹಾರಾಣಿ ಕೋಪುರಂದೇವಿ. ಮಹಾರಾಣಿಯ ಬೇಡಿಕೆಯನ್ನು ರಾಜರಾಜಶೇಖರನು ಗಣಿಸದೇ ಇದ್ದ ಕಾರಣ ಮಹಾರಾಣಿಯು ಮಂತ್ರಿಯು ಅಯ್ಯಪ್ಪನು ಪಟ್ಟವೇರುವುದನ್ನು ತಡೆಯಲು ಮಂತ್ರಿಯ ತಂತ್ರದಂತೆ ಅಪಾಯಕರವಾದ ಕಾರ್ಯವೊಂದನ್ನು ಅಯ್ಯಪ್ಪನಿಗೆ ಕೊಡಲು ಯೋಜನೆ ರೂಪಿಸಿದರು. ಅದಕ್ಕಾಗಿ ಕೋಪುರಂದೇವಿ ಅಸಾಮಾನ್ಯ ತಲೆನೋವು ಬಂದಂತೆ ನಟಿಸಲಾರಂಭಿಸಿದರು. ಅಮ್ಮ, ನೋವು ತಾಳಲಾಗುತ್ತಿಲ್ಲವೇ ಮಹಾರಾಜ? ನೋವು ತಾಳಲಾಗುತ್ತಿಲ್ಲ, ನೋಯುತ್ತಿದೆ. ಮಹಾರಾಜ, ನಮ್ಮ ಮಹಾರಾಣಿಗೆ ಏರ್ಪಟ್ಟಿರುವ ಈ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನಿಂದ ಮಾತ್ರವೇ ಸಾಧ್ಯವಾಗೋದು.
ಅದರೊಂದಿಗೆ ನನ್ನ ಬಳಿ ಇರುವ ಮೂಲಿಕೆಗಳನ್ನು ಬೆರೆಸಿ ನಾನೊಂದು ಔಷಧವನ್ನು ತಯಾರಿಸಿ ತರುವೆ. ಅದುವೇ ಇದಕ್ಕೆ ಪರಿಹಾರ. ಹೌದಾ? ಹುಲಿಯ ಹಾಲನ್ನು ಹೇಗೆ ತರುವುದು? ಯಾರು ತರುವರು? ಅಪ್ಪಾಜಿ, ತಾಯಿಯ ತಲೆನೋವನ್ನು ನಿವಾರಿಸಲು ನಾನೇ ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುತ್ತೇನೆ. ಅಪ್ಪಾಜಿ, ಭಯಪಡದಿರಿ. ನಾನು ಕಾಡಿಗೆ ಹೋಗಲು ಅನುಮತಿ ನೀಡಿರಿ. ಅಯ್ಯಪ್ಪನ ಸ್ಪಷ್ಟ ನುಡಿಗಳಲ್ಲಿ, ದೀರ್ಘ ನೋಟದಲ್ಲಿ ಒಂದು ದೈವಿಕ ಭಾವ ಕಂಡ ಪಂದಳ ರಾಜ ಅಯ್ಯಪ್ಪನು ಕಾಡಿಗೆ ತೆರಳಲು ಅನುಮತಿ ನೀಡಿದರು. ಈ ಹರಿಹರ ಸುತನ ಜನನವಾದದ್ದೇ ಒಂದು ಅಸುರ ಶಕ್ತಿಯ ವಿನಾಶಕ್ಕಾಗಿ. ಇಂತಹ ಒಂದು ದೇವರ ಮಗುವಿನ ಬರುವಿಕೆಗೆ ಕಾರಣ ರಾಕ್ಷಸಿ ಮಹಿಷಮುಖಿ. ಅಯ್ಯಪ್ಪನ ಬರುವಿಕೆಯನ್ನು ತಿಳಿದ ಋಷಿಮುನಿಗಳು ಮಹಿಷಮುಖಿಯಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಅಯ್ಯಪ್ಪನಲ್ಲಿ ಮೊರೆಯಿಟ್ಟರು. ಅಯ್ಯಪ್ಪನು ತನ್ನ ಅವತಾರದ ಉದ್ದೇಶ ಈಡೇರುವ ಘಟ್ಟ ಬಂತೆಂಬುದನ್ನು ಅರಿತ. ಮನದಲ್ಲೇ ಮಹಾದೇವನನ್ನು, ಮಹಾವಿಷ್ಣುವನ್ನು ನಮಸ್ಕರಿಸಿದ. ಯುದ್ಧಕ್ಕೆ ತಯಾರಾದ. ಅಯ್ಯಪ್ಪನ ದಿವ್ಯಪಾದ ಒಡಲನ್ನು ಸ್ಪರ್ಶಿಸಿದ್ದರಿಂದ ಮಹಿಷಮುಖಿಯು ದೇಹದಿಂದ ಮುಕ್ತಿ ಪಡೆದು ಶಾಪ ವಿಮೋಚಿತಳಾಗಿ ಸ್ವತಂತ್ರಳಾದಳು ಲೀಲಾವತಿ. ಅಯ್ಯಪ್ಪನಿಗೆ ನಮಸ್ಕರಿಸಿದಳು. ತಂದೆಯೇ, ತಮ್ಮ ದಿವ್ಯ ಪಾದ ಸ್ಪರ್ಶದಿಂದ ನಾನು ಶಾಪ ವಿಮೋಚಿತಳಾದೆ. ಇನ್ನು ನಾನು ನಿಮಗೇ ಸ್ವಂತ. ನನ್ನನ್ನು ಸ್ವೀಕರಿಸಿ ದಯಪಾಲಿಸಿರಿ. ನಿನ್ನ ಅಭಿಲಾಷೆ ಈಡೇರದು. ಈ ಅವತಾರದಲ್ಲಿ ನಾನು ನಿತ್ಯ ಬ್ರಹ್ಮಚಾರಿಯಾಗಿಯೇ ಇರುವನು. ಆದರೂ ಒಂದು ಅವಕಾಶವಿದೆ. ನನಗೆಂದೇ ಒಂದು ಆಲಯ ಕಟ್ಟಲ್ಪಡುತ್ತದೆ. ಆಗ ನನ್ನನ್ನು ದರ್ಶಿಸಲು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ನನ್ನ ಭಕ್ತರ ಸಮೂಹ ಅಧಿಕವಾಗುತ್ತಲೇ ಹೋಗುವುದು. ಪ್ರತಿಯೊಂದು ವರ್ಷವೂ ಹೊಸ ಭಕ್ತರು ನನ್ನನ್ನು ದರ್ಶನ ಮಾಡಲು ಬರುತ್ತಾರೆ. ಆಗ ಯಾವ ವರ್ಷದಲ್ಲಿ ಹೊಸ ಭಕ್ತರು ನನ್ನನ್ನು ಕಾಣಲು ಬರುವುದಿಲ್ಲವೋ ಆಗ ನಾನು ನಿನ್ನನ್ನು ವಿವಾಹವಾಗುವೆನು. ಅದುವರೆಗೂ ಕಾಯುತ್ತಿರು. ನನ್ನ ಆಲಯದ ಬಳಿಯೇ ನಿನಗೂ ಒಂದು ಆಲಯವನ್ನು ಕಟ್ಟುವರು. ನಿನ್ನನ್ನು ಮಾಳಿಗಪುರ ತಮ್ಮ, ಮಂಜಮಾತ ಎಂದೆಲ್ಲ ಕರೆದು ಭಕ್ತರು ಪೂಜಿಸುತ್ತಾರೆ. ನನ್ನ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಆಲಯಕ್ಕೂ ಬಂದು ನಿನ್ನನ್ನೂ ದರ್ಶನ ಮಾಡಿಕೊಂಡು ಹೋಗುವರು. ನನ್ನ ಬಳಿಯಲ್ಲಿಯೇ ಇರುವ ನೀನು ಯಾವ ವರ್ಷದಲ್ಲಿ ನನ್ನ ದರ್ಶನಕ್ಕೆ ಹೊಸ ಭಕ್ತರು ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು. ಅದುವರೆಗೂ ಕಾದಿರು. ಇಂದ್ರಾಧಿಪತಿಯೇ, ಈ ಸಂಹಾರವನ್ನು ಮಾಡಿದ ನನಗೆ ಇನ್ನೊಂದು ಕರ್ತವ್ಯವೂ ಇದೆ. ನನ್ನ ಮಾತೆ ಅಲ್ಲಿ ಕಠಿಣ ತಲೆನೋವಿನಿಂದ ನರಳುತ್ತಿದ್ದಾಳೆ. ಅದನ್ನು ತೀರಿಸಲು ಹುಲಿ ಹಾಲನ್ನು ಹುಡುಕಿಯೇ ನಾನಿಲ್ಲಿಗೆ ಬಂದೆ. ಇದು ನನ್ನನ್ನು ಅತಿಯಾಗಿ ಪ್ರೀತಿಸುವ, ನನ್ನ 2 ಕಣ್ಣುಗಳಂತೆಯೇ ಇರುವ ತಾಯಿ ತಂದೆಗೆ ನಾನು ಮಾಡಬೇಕಾದ ಕರ್ತವ್ಯ. ಹೀಗಾಗಿ ಹುಲಿಯ ಹಾಲನ್ನು ಪಡೆಯಲು ತಾವೇ ನನಗೆ ಸಹಾಯ ಮಾಡಬೇಕು. ಖಂಡಿತವಾಗಿಯೂ ಮಹಾದೇವನ ಕಟ್ಟಳೆಯಂತೆ ನಾನು ಹೆಣ್ಣುಳಿಯಾಗಿ ರೂಪ ತಳೆದು ಹಾಲು ನೀಡುತ್ತೀನಿ. ಆದರೆ ನೀವು ಹಾಲನ್ನು ತೆಗೆದುಕೊಂಡು ಹೋಗಿ ಮಹಾರಾಣಿಗೆ ನೀಡಿ, ತೆಗೆದುಕೊಳ್ಳಿ ಹುಳಿ ಹಾಲು, ನಿಮ್ಮ ತಲೆನೋವು ನಿವಾರಿಸಲು ಇದರಿಂದ ಔಷಧಿ ತಯಾರಿಸಿಕೊಳ್ಳಿ ಎಂದರೆ ಅವರು ನಂಬಬೇಕಲ್ಲವೇ? ಆದ್ರಿಂದ ನಾನ್ ನಿಮ್ ಜೊತೆ ಬರ್ತೀನಿ. ನನ್ನ ಮೇಲೆ ಆಸೀನರಾಗಿ. ಅರಸು ಸಭೆಗೆ ನಾವು ಹೋದರೆ ನೀವು ತೆಗೆದುಕೊಂಡು ಬಂದಿರುವುದು ಹುಲಿಯ ಹಾಲೆ ಎಂದು ಊರ್ಜಿತವಾಗುತ್ತೆ. ಮಹಿಷಮುಖಿ ಬದಿಗೈದು ಮಣಿಕಂಠ ಸ್ವಾಮಿಯು ಬಂದಾಯ್ತು ಹುಲಿಯ ಮೇಲೇರಿಯೇ.
ಅಲೆದಾಟಿ ಅಯ್ಯಪ್ಪ ದೇವನವ ಬಂದಾಯ್ತು ಪಂದಳ ರಾಜಕ್ಕೆ. ನದಿದಾರಿ ಕಾಲುದಾರಿ ಕಾಡುದಾರಿ ಕೊಟೆದಾರಿ ದಾಟುತ್ತ ಬಂದನವ ಅಯ್ಯಪ್ಪ. ತಾಯಿ ತಲೆ ನೋವಿಗೆ ಮದ್ದಾದ ಹುಲಿ ಹಾಲ ತಂದನೆ ಇಲ್ಲಿಗೆ ಅಯ್ಯಪ್ಪ. ನಡೆ ನಡುಗಿ ಪಡೆ ನಡುಗಿ ಎಂಟು ದಿಕ್ಕು ನಡುಗಿ ಮನೆ ನಡುಗಿ ಕುಲ ನಡುಗಿ ಹೇಳಿದವ ನಡುಗಿ ದೈವ ಮಗ ಇವನೆಂದು ಮಹಾರಾಣಿ ಅರಿತು ತನ ತಪ್ಪು ಇದು ಎಂದು ಶರಣು ಹೊಂದಿದಳು. ಕೆಲಸವು ಮುಗಿಯ ಪಂದಳವು ಮಣಿಗೆ ಮಣಿಕಂಠನವತಾರ ಗುರಿ ಮುಟ್ಟಿ ಆಯಿತಲ್ಲ. ಮಹಾರಾಣಿ, ನಿನ್ನ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನೊಂದಿಗೆ ಬಂದಿರುವ ನಮ್ಮ ಮಣಿಕಂಠನನ್ನು ನೋಡು. ಲಾಲಿ ಹಾಡಿದ ತಾಯಿ ಪ್ರೇಮಕ್ಕೆ ಹಾಲುಣಿಸಿದ ಪುತ್ರನೇ ಇವನು. ಮಾತೆಯರಿಗೆಲ್ಲ ಮಾತೆ ಅಯ್ಯಪ್ಪನು. ನೀವೊಬ್ಬ ದೈವಾಂಶ ಸಂಭೂತನೆಂಬ ನಿಜವನ್ನು ನನ್ನ ದುರಾಸೆಯಿಂದ ನನ್ನ ಅಹಂಕಾರದಿಂದ ನಾನು ಅರಿತುಕೊಳ್ಳದೆ ಹೋದೆ. ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೇ, ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೇ. ನನ್ನನ್ನು 12 ವರ್ಷ ಪ್ರೀತಿ ಪ್ರೇಮದಿಂದ ಸಾಕಿದ್ದಕ್ಕೆ ಪ್ರತಿಯಾಗಿ ನಾನೇನು ಮಾಡಬಲ್ಲೆ? ನನಗೆ ಬದುಕು ಕೊಟ್ಟ ದೇವರಲ್ಲವೇ ಸರಿ ನೀವು? ಅಯ್ಯಪ್ಪ, ನಿನ್ನ ಅವತಾರದ ಉದ್ದೇಶ ನೆರವೇರಿತಲ್ಲವೇ? ಇನ್ನು ನೀನು ನಮ್ಮೊಂದಿಗೆ ಇದ್ದು ಬಿಡು. ಇಲ್ಲ ತಾಯಿ, ಈ ಅವತಾರದಲ್ಲಿ ನಾನು ಮಾಡಬೇಕಾದ ಕರ್ತವ್ಯ ಇನ್ನೂ ಒಂದಿದೆ. ಅದು ಕಲಿಯುಗದಲ್ಲಿ ಜನರನ್ನು ಉತ್ತಮ ದಾರಿಯಲ್ಲಿ ಸಲಹಬೇಕಾದ ಅತಿ ಮುಖ್ಯ ಕರ್ತವ್ಯ. ನನಗೆಂದೇ ಒಂದು ಸ್ಥಳವನ್ನು ನಿರ್ಮಿಸಿಕೊಂಡು ನಾನು ಅಲ್ಲಿಯೇ ಇದ್ದು ಭಕ್ತರನ್ನು ಅನುಗ್ರಹಿಸಿ ಆಶೀರ್ವದಿಸುವೆನು. ಅಪ್ಪಾಜಿ, ತಮ್ಮ ರಾಜ್ಯಕ್ಕೊಳಪಟ್ಟ ಒಂದು ಸ್ಥಳವನ್ನು ನನಗೆ ನೀಡಿ ನಾನಲ್ಲಿ ತಂಗಿ ಭಕ್ತರ ಸಂಕಟಗಳನ್ನು ನಿವಾರಿಸುವೆನು. ಅಯ್ಯಪ್ಪ, ತಮಗೆ ಎಷ್ಟು ಜಾಗ ಬೇಕೋ ಎಲ್ಲಿ ಬೇಕೋ ತೆಗೆದುಕೊಳ್ಳಿ. ನಾನಿಲ್ಲಿಂದ ಒಂದು ಬಾಣ ಬಿಡುವೆನು. ಆ ಬಾಣ ಎಲ್ಲಿ ಹೋಗಿ ಬೀಳುವುದೋ ಆ ಜಾಗವೇ ನನಗೆ ಬೇಕು. ಅಲ್ಲಿ ನನಗೆ ಆಲಯವನ್ನು ಕಟ್ಟಿಕೊಡಿ. ಅಲ್ಲಿಂದಲೇ ನಾನು ಕಲಿಯುಗವನ್ನು ಪರಿಪಾಲಿಸುತ್ತೇನೆ. ಆ ಬಾಣ ಬಿದ್ದ ಜಾಗವೇ ಶಬರಿಮಲೆ. ಈ ಶಬರಿಮಲೆಯಲ್ಲೇ ಕಲಿಯುಗದ ಪ್ರತ್ಯಕ್ಷ ದೈವ ಕರುಣಾಮೂರ್ತಿಯಾಗಿ ಬೆಳಗುತ್ತಿದ್ದಾನೆ, ಆಶೀರ್ವದಿಸುತ್ತಿದ್ದಾನೆ ಅಯ್ಯಪ್ಪ ಸ್ವಾಮಿ.